ಆಕಾಶವಾಣಿ ಹಾಸನ. ಯೋಗೋತ್ಸವ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಥೈರಾಯ್ಡ್ ಅನ್ನುವಂಥದ್ದು ಕೂಡ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆಯರಲ್ಲಿ ಹೆಚ್ಚಾಗಿ ಈ ಒಂದು ರೋಗ ಕಂಡು ಬರ್ತಾ ಇದೆ. ಇದಕ್ಕೆ ಯೋಗದಲ್ಲಿ ಏನೆಲ್ಲ ಪರಿಹಾರ ಇದ್ದಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸಂಶೋಧನಾ ವೈದ್ಯರಾದ ಡಾಕ್ಟರ್ ಶಿವರಾಜ್ ಸುಭಾಷ್ ತಿರ್ಲಾಪುರ ಅವರು. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರಗಳು. ಈ ಥೈರಾಯ್ಡ್ ಗ್ರಂಥಿ ಸಮಸ್ಯೆಯ ಬಗ್ಗೆ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಏನೆಲ್ಲ ಬರುತ್ತೆ ಥೈರಾಯ್ಡ್ ಸಮಸ್ಯೆ ಮತ್ತು ಅದರ ಲಕ್ಷಣಗಳು ಹೇಗಿರುತ್ತೆ? ಮೊದಲಿಗೆ ಥೈರಾಯ್ಡ್ ಅಂದ್ರೆ ಏನಂತ ತಿಳಿದುಕೊಳ್ಳೋಣ. ಥೈರಾಯ್ಡ್ ಗ್ರಂಥಿ ಕುತ್ತಿಗೆಯ ಭಾಗದಲ್ಲಿ ಅಂದರೆ ಧ್ವನಿಪಟ್ಟಿಗೆಯ ಕೆಳಗಡೆ ಇರುವ ಒಂದು ಸಣ್ಣ ಗ್ರಂಥಿಯಾಗಿದ್ದು, ಇದು ಥೈರಾಕ್ಸಿನ್ ಅಂದರೆ T4 ಹಾರ್ಮೋನ್ ಮತ್ತು ಟ್ರೈ ಅಯೋಡೋ ಥೈರಾಕ್ಸಿನ್ ಅಂದರೆ T3 ಹಾರ್ಮೋನ್ ಎಂಬ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಎಲ್ಲರೂ ಅನ್ಕೊಂಡಿರ್ಬೋದು ಥೈರಾಯ್ಡ್ ಅಂದರೆ ಒಂದು ಡಿಸೀಸ್ ಅಂತ, ಆದರೆ ಅದು ರೋಗ ಅಲ್ಲ, ಅದು ಮನುಷ್ಯನಲ್ಲಿರುವ ಒಂದು ಹಾರ್ಮೋನ್. ಹಾಗೆಯೇ ಈ ಹಾರ್ಮೋನ್ನ ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸುತ್ತೇವೆ. ಮೊದಲನೇದು ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಎಂದರೆ ಥೈರಾಯ್ಡ್ ಗ್ರಂಥಿ ಸಾಕಷ್ಟು ಪ್ರಮಾಣದ ಹಾರ್ಮೋನ್ಗಳನ್ನು ಉತ್ಪಾದಿಸದೇ ಇರುವುದು. ಹಾಗೆಯೇ ಹೈಪರ್ ಥೈರಾಯ್ಡಿಸಮ್ ಎಂದರೆ ಥೈರಾಯ್ಡ್ ಗ್ರಂಥಿಯು ಅಧಿಕ ಪ್ರಮಾಣದಲ್ಲಿ ಹಾರ್ಮೋನ್ಗಳನ್ನು ಉತ್ಪಾದಿಸುವುದು, ಅಗತ್ಯಕ್ಕಿಂತ ಹೆಚ್ಚಾಗಿ ಉತ್ಪಾದಿಸುವುದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದೇ ಕಡಿಮೆ ಆದ್ರೆ ಹೈಪೋಥೈರಾಯ್ಡಿಸಮ್. ಹಾಗೆ ಅದರ ಲಕ್ಷಣಗಳು ಕೂಡ ಮನುಷ್ಯರಿಂದ ಮನುಷ್ಯರಿಗೆ, ಜನರಿಂದ ಜನರಿಗೆ ಡಿಫ್ರೆನ್ಶಿಯೇಟ್ ಆಗ್ತಾ ಹೋಗುತ್ತೆ. ಈಗ ಮೊದಲು ಹೈಪೋಥೈರಾಯ್ಡಿಸಮ್ ಮೊದಲಿನ ಆರಂಭಿಕ ಲಕ್ಷಣಗಳು ಏನೆಂದು ತಿಳಿಯೋಣ. ಮೊದಲಿಗೆ ಇವರಿಗೆ ದಣಿವು ಕಂಡು ಬರುತ್ತೆ, ಅದರಲ್ಲಿ ಮತ್ತೆ ಸದಾ ಶಕ್ತಿಯ ಕೊರತೆ, ತುಂಬ ಎದ್ದಾಗ ತುಂಬ ಸುಸ್ತಾಗೋದು ಅದೆಲ್ಲ ಇರುತ್ತೆ. ಮತ್ತೆ ಇದಕ್ಕಿದ್ದಂಗೆ ಅಚಾನಕ್ಕಾಗಿ ತೂಕ ಹೆಚ್ಚಾಗುವುದು, ಮತ್ತೆ ಚರ್ಮ ತುಂಬಾ ಒಣಗೆ ಅಂದ್ರೆ ಡ್ರೈ ಆಗಿರುವುದು, ಮತ್ತೆ ಮಲಬದ್ಧತೆ ಇವ್ರಿಗೆ ತುಂಬಾ ಕಾಡುತ್ತೆ. ಇವಿಷ್ಟು ಲಕ್ಷಣಗಳು, ಇವಿಷ್ಟು ಸ್ಟಾರ್ಟಿಂಗ್ ಲಕ್ಷಣಗಳು. ಇದೇ ಮುಂದೆ ಹಾಗೆ ಟ್ರೀಟ್ಮೆಂಟ್ ಏನು ತಗೊಳ್ದೆ ವೈದ್ಯರ ಸಲಹೆ ಮಾಡದೆ ಸುಮ್ನೆ ಬಿಟ್ರೆ ತಡವಾದ ಲಕ್ಷಣಗಳು ಗೋಚರಿಸುತ್ತೆ. ಅವಂದ್ರೆ ಗಾಯ್ಟರ್ ಅಂದ್ರೆ ಕುತ್ತಿಗೆ ಸುತ್ತದಲ್ಲಿ ಗಂಟಾಗೋದು, ಗಳಗಂಡ ರೋಗ ಅಂತಾರಲ್ಲ ಅದು, ಮತ್ತೆ BP ಸಡನ್ ಆಗಿ ಕಡಿಮೆ ಆಗೋದು, ಮತ್ತೆ ಹೃದಯ ಸ್ಪಂದನ ಕಡಿಮೆ ಆಗೋದು, ಸಡನ್ ಆಗಿ ಬೆವರು ಬಂದಂಗಾಗೋದು, ತುಂಬಾ ಬೆವರಾಗೋದು, ಇದೆಲ್ಲ ಸುಸ್ತಾಗತ್ತೆ. ವಿಶೇಷವಾಗಿ ಮಹಿಳೆಯರಲ್ಲಿ ಋತುಚಕ್ರದ ಅಡಚಣೆ ಆಗತ್ತೆ. ಹೈಪೋಥೈರಾಯ್ಡಿಸಮ್ ಲಕ್ಷಣ ಆಯ್ತು. ಇವಾಗ ನೆಕ್ಸ್ಟ್ ಹೈಪರ್ ಥೈರಾಯ್ಡಿಸಮ್ ಲಕ್ಷಣಗಳೇನಂದ್ರೆ, ಆರಂಭಿಕ ಲಕ್ಷಣಗಳೇನಂದ್ರೆ ಹಸಿವು ಹೆಚ್ಚಿದ್ದರೂ ತೂಕ ಕಡಿಮೆ ಆಗುತ್ತದೆ. ಹಸಿವು ನಾರ್ಮಲ್ ಆಗೇ ಇರುತ್ತೆ, ಆದ್ರೆ ಅವ್ರ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಹೆಚ್ಚಿನ ಬೆವರು, ಹಾಗೆ ಹೃದಯ ಬಡಿತ ವೇಗವಾಗುವುದು. ಅಂದ್ರೆ ಸಡನ್ ಆಗಿ ನಾರ್ಮಲ್ ಆಗಿ ಬಂದ್ ಕೂತ್ಕೊಂಡ್ರು ಅವ್ರು ಓಡಿ ಬಂದ್ ಕೂತ್ಕೊಂಡ್ರು ಫೀಲ್ ಆಗತ್ತೆ ಅವ್ರಿಗೆ, ಆ ತರ ಇರೋದು. ಕೈಕಾಲ್ಗಳು ಅವಾಗವಾಗ ನಡುಗುವುದು, ಅಂದ್ರೆ ಟ್ರೆಮರ್ಸ್ ಅಂತ ಹೇಳ್ತಾರಲ್ಲ, ಏನಾದ್ರೂ ಹಿಡ್ಕೊಳಕ್ ಹೋದ್ರೆ ಕೈ ಕಾಲು ಶೇಕ್ ಬರುತ್ತೆ. ಹಾಗೆ ಇದರ ತಡವಾದ ಲಕ್ಷಣ ಅಂದ್ರೆ ಮತ್ತೆ ಸೇಮ್ ಅದೇ, ಗಂಟಲಿನ ಭಾಗದ ಸುತ್ತ ಊತ ಬರೋದು, ಕಣ್ಣುಗಳು ಬಾವು ಬರುವುದು, ಅಂದ್ರೆ ಇದಕ್ಕೆ ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಥೈರಾಯ್ಡ್ ಅಲ್ಲಿ ಹೆಚ್ಚು ಕಡಿಮೆ ಆದಾಗ, ಥೈರಾಯ್ಡ್ ಹಾರ್ಮೋನ್ ಹೆಚ್ಚಿಗೆ ರಿಲೀಸ್ ಆದಾಗ ಕಣ್ಣುಗಳ ಊತ ಬರುತ್ತೆ. ಮತ್ತೆ ಮೂಳೆಯ ಸಾಂದ್ರತೆ ಕಡಿಮೆ ಆಗುವುದು, ಅಂದ್ರೆ ಆಸ್ಟಿಯೋಪೋರೋಸಿಸ್ ತರ ಆಗುತ್ತೆ. ಇವಿಷ್ಟು ಲಕ್ಷಣಗಳು ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಗೋಚರಿಸುತ್ತೆ. ಥೈರಾಯ್ಡ್ ಸಮಸ್ಯೆಯ ನಿಯಂತ್ರಣಕ್ಕಾಗಿ ಯಾವ ರೀತಿಯ ಯೋಗಾಭ್ಯಾಸಗಳನ್ನ ನಾವು ಮಾಡಬೇಕಾಗುತ್ತೆ? ಥೈರಾಯ್ಡ್ ಸಮಸ್ಯೆ ಅಂತ ಹೇಳೋಕ್ಕಿಂತ ಮೊದಲು ಅದು ಹಾರ್ಮೋನ್ ಸಮಸ್ಯೆ ಆಗಿರುತ್ತೆ. ಹೌದು. ಸೊ ಅದನ್ನ ಬರೇ ಮಾತ್ರೆಯಿಂದ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾವು ಆಹಾರ, ಯೋಗ, ಪ್ರಾಣಾಯಾಮ ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಹಾಗೆ ಯೋಗಾಸನವನ್ನು ಆರಂಭಿಸುವ ಮೊದಲು ಯೋಗ ತಜ್ಞ ವೈದ್ಯರನ್ನು ಭೇಟಿಯಾಗಿ ಯೋಗ ಸ್ಟಾರ್ಟ್ ಮಾಡುವುದು ತುಂಬಾ ಒಳ್ಳೆಯದು. ಯಾಕಂದ್ರೆ ಥೈರಾಯ್ಡ್ ಸಮಸ್ಯೆ ಜನರಿಂದ ಜನರಿಗೆ ವಿಭಿನ್ನ ಆಗ್ತಾ ಹೋಗುತ್ತೆ. ಹೈಪರ್ ಥೈರಾಯ್ಡಿಸಮ್ ಇದ್ದವರು ಹೈಪರ್ ಥೈರಾಯ್ಡಿಸಮ್ ಆಗ್ಲಿ, ಯೋಗ ಇಬ್ಬರಿಗೂ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಮೊದಲಿಗೆ ಸರ್ವಾಂಗಾಸನ ಇದು ಕುತ್ತಿಗೆಯ ಭಾಗಕ್ಕೆ ರಕ್ತ ಪರಿಚಲನೆ ಹೆಚ್ಚಿಗೆ ಮಾಡುತ್ತೆ. ಅದರಿಂದ ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಷಮತೆ ಹೆಚ್ಚಿಸುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೆಚ್ಚಿಗೆ ಆಗಿ ಥೈರಾಯ್ಡ್ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಹಾಗೆ ಹಲಾಸನ
ಕುತ್ತಿಗೆ ಮತ್ತೆ ಭುಜದ ಸಪೋರ್ಟ್ ಇಂದ 2 ಕಾಲ್ಗಳನ್ನ ಮೇಲೆ ಮಾಡೋದು. ಹೌದು. ಆ ಮೇಲ್ ಮಾಡಿರೋ ಕಾಲ್ಗಳನ್ನ ತಲೆ ಹಿಂದ್ಗಡೆ ತಗೊಂಡು ಹಿಂದ್ಗಡೆ ಟಚ್ ಮಾಡಬೇಕು. ನೆಲನ ಟಚ್ ಮಾಡೋದಕ್ಕೆ ಹಲಾಸನ ಅಂತ ಹೇಳ್ತೀವಿ. ಇದು ಥೈರಾಯ್ಡ್ ಗ್ರಂಥಿಯ ಮೇಲೆ ಒತ್ತಡ ತರುತ್ತೆ. ಅಂದ್ರೆ ಕುತ್ತಿಗೆ ಮೇಲೆ ಮತ್ತೆ ಶೋಲ್ಡರ್ ಮೇಲೆ ಅಷ್ಟೇ ಮಲ್ಕೊಂಡಿರ್ತೀವಲ್ಲ, ಇದು ಕುತ್ತಿಗೆ ಮೇಲೆ ಪ್ರೆಷರ್ ತಂದು ಥೈರಾಯ್ಡ್ ಹಾರ್ಮೋನ್ ನ ಉತ್ಪಾದನೆ ಮಾಡುತ್ತೆ. ಉತ್ಪಾದನೆ ಮಾಡಿ ಹೈಪೋಥೈರಾಯ್ಡಿಸಮ್ ಆಗ್ಲಿ ಹೈಪರ್ ಥೈರಾಯ್ಡಿಸಮ್ ಆಗ್ಲಿ ಇದನ್ನ ಸಮತೋಲನದಲ್ಲಿ ಇಟ್ಕೊಳ್ಳುತ್ತೆ ಆ ಹಾರ್ಮೋನ್ಗಳನ್ನ. ಹಾಗೆಯೇ ಉಷ್ಟ್ರಾಸನ ಆಗ್ಲಿ ಭುಜಂಗಾಸನ ಆಗ್ಲಿ ಮತ್ಸ್ಯಾಸನ, ಈ ಆಸನಗಳು ಕೂಡ ಕುತ್ತಿಗೆ ಹಾಗೂ ಗಂಟಲಿನ ಭಾಗಕ್ಕೆ ರಕ್ತ ಪರಿಚಲನೆ ಸುಧಾರಿಸುತ್ತೆ. ಹಾಗೆ ಪ್ರಾಣಾಯಾಮ ನೋಡ್ಬೇಕಂದ್ರೆ ಕಪಾಲಭಾತಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ ಮಾಡಬಹುದು. ಕಪಾಲಭಾತಿ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಗಳನ್ನ ಇದು ಸಮತೋಲನದಲ್ಲಿ ಇಟ್ಕೊಳ್ಳುತ್ತೆ ಕಪಾಲಭಾತಿ ಮಾಡೋದ್ರಿಂದ. ಹಾಗೆ ನಾಡಿ ಶೋಧನ ಅಂದ್ರೆ ಅಲ್ಟರ್ನೇಟ್ ಬ್ರೀತಿಂಗ್, ಅಂದ್ರೆ ಒಂದ್ ಮೂಗ್ ಮುಚ್ಚಿ ಉಸಿರು ತಗೊಂಡು ಇನ್ನೊಂದ್ ಮೂಗಿಂದ ಹೊರಗಡೆ ಹಾಕೋದು. ಇದು ಒತ್ತಡ ಕಡಿಮೆ ಮಾಡಿ BP ನಿಯಂತ್ರಣೆಯಲ್ಲಿ ಇಟ್ಕೊಂಡು ಹಾರ್ಮೋನ್ಗಳನ್ನ ಸಮಸ್ಥಿತಿಯಲ್ಲಿ ಇರುತ್ತದೆ. ಇದಿಷ್ಟು ನಾವು ಮಾಡಬೇಕಾದಂತಹ ಯೋಗಾಭ್ಯಾಸಗಳು. ಥೈರಾಯ್ಡ್ ಸಮಸ್ಯೆಗಳಲ್ಲಿ ಯೋಗದ ಪರಿಣಾಮಗಳ ಬಗ್ಗೆ ಹೇಗೆಲ್ಲ ಸಂಶೋಧನೆಗಳು ಇತ್ತೀಚಿನ ದಿವಸಗಳಲ್ಲಿ ನಡೀತಾ ಇದ್ದಾವೆ? ಇದ್ರ ಮೇಲೆ ಅನೇಕ ಸಂಶೋಧನೆಗಳು ನಡೆದಿದೆ. ಅದರಲ್ಲಿ ನಾನು ಒಂದು 2 ಸಂಶೋಧನೆಯನ್ನ ಹೇಳ್ತೀನಿ, ಹಾಗೆ ಒಂದು 5-6 ಸಂಶೋಧನೆಯನ್ನ ನೋಡಿದ್ದೀನಿ. ಅದರಲ್ಲಿ ಒಂದು 4-5 ಸಾರಾಂಶವಾಗಿ ಹೇಳ್ತೀನಿ. 2 ಸಂಶೋಧನೆ ಆಗಿದ್ರಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಯೋಗ ಥೈರಾಯ್ಡ್ ಕಾರ್ಯವನ್ನು ಸುಧಾರಿಸುವುದಲ್ಲದೆ ಒತ್ತಡ ಕಡಿಮೆ ಮಾಡಿ ಹಾಗೂ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ರೀಸೆಂಟ್ ಆಗಿ ನೋಡೋದಾದ್ರೆ 2020ರಲ್ಲಿ ಯೋಗ ಪ್ರಾಣವಿದ್ಯೆ ಎಂಬ ಸಂಯೋಜಿತ ಯೋಗ ವಿಜ್ಞಾನವನ್ನು ಥೈರಾಯ್ಡ್ ಸಮಸ್ಯೆಯ ರೋಗಿಗಳಲ್ಲಿ ಪರೀಕ್ಷೆ ಮಾಡಲಾಗಿತ್ತು 2020ರಲ್ಲಿ. ಈ ಒಂದು ಸಂಶೋಧನೆಯಲ್ಲಿ ರಿದಮಿಕ್ ಉಸಿರಾಟ, ಧ್ಯಾನ, ಯೋಗ ಮತ್ತು ಆಹಾರಗಳನ್ನ ಎಲ್ಲ ಒಳಗೂಡಿಸಿಕೊಂಡು ಒಂದು ಸಂಶೋಧನೆ ಮಾಡಿದ್ರು. ಇದರ ಫಲಿತಾಂಶ ಏನಾಗಿತ್ತಂದ್ರೆ, ರೋಗಿಗಳು ಥೈರಾಯ್ಡ್ ಸಂಬಂಧಿತ ಲಕ್ಷಣಗಳಾದ ದಣಿವು, ತೂಕ ಹೆಚ್ಚಳ, ಮಾನಸಿಕ ಖಿನ್ನತೆ ಗಮನಾರ್ಹವಾಗಿ ಸುಧಾರಣೆ ಕಂಡಿದ್ರು. ಸೊ ಇದು ಒಂದು ಸಂಶೋಧನೆಯಲ್ಲಿ ಕಂಡುಬಂದಿದೆ. ಹಾಗೂ 2016ರಲ್ಲಿ ಇಂಪ್ಯಾಕ್ಟ್ ಆಫ್ ಯೋಗ ಆನ್ ಫಿಮೇಲ್ ಪೇಷಂಟ್ಸ್ ಹೂ ಆರ್ ಸಫರಿಂಗ್ ಫ್ರಮ್ ಹೈಪೋಥೈರಾಯ್ಡಿಸಮ್, ಈ ಅಧ್ಯಯನದಲ್ಲಿ ಏನಾಗಿತ್ತಂದ್ರೆ, ಹೈಪೋಥೈರಾಯ್ಡಿಸಮ್ ಇರುವ ಮಹಿಳೆಯರು 1 ತಿಂಗಳ ಕಾಲ ದಿನನಿತ್ಯವಾಗಿ ಯೋಗ ಮಾಡಕ್ ಹೇಳ್ತಾರೆ. ಅವ್ರಿಗೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಡೈಲಿ 1 ಅವರ್ ಯೋಗ ಮಾಡಕ್ ಹೇಳ್ತಾರೆ. ಇದರಲ್ಲಿ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವ ಕ್ವಾಲಿಟಿ ಆಫ್ ಲೈಫ್ ಸ್ಕೇಲ್ ಇಂಡೆಕ್ಸ್ ಅಂದ್ರೆ ಗುಣಮಟ್ಟದ ಜೀವನದ ಮಾಪನ ಬಳಸಿ ಫಲಿತಾಂಶವನ್ನ ಮೌಲ್ಯಮಾಪನ ಮಾಡುತ್ತಾರೆ. ಇದರ ಫಲಿತಾಂಶ ಏನಾಗುತ್ತೆ ಅಂದ್ರೆ, ದಿನನಿತ್ಯ ಯೋಗ ಮಾಡುವ ಮಹಿಳೆಯರು ಹೈಪೋಥೈರಾಯ್ಡಿಸಮ್ ಸಮಸ್ಯೆಯಿಂದ ಆಲ್ಮೋಸ್ಟ್ 50% ಸಿಂಪ್ಟಮ್ಸ್ ಇಂದ ಮುಕ್ತಿ ಕಾಣ್ತಾರೆ. ಹಾಗೆ ಥೈರಾಯ್ಡ್ ಲಕ್ಷಣಗಳಾದ ದಣಿವು, ತೂಕ ಹೆಚ್ಚಳ ಹಾಗೂ ಮಾನಸಿಕ ಖಿನ್ನತೆ ನಿರ್ವಹಿಸುತ್ತೆ ಎಂದು 2016ರಲ್ಲಿ ದೃಢಪಟ್ಟಿತ್ತು. ಹಾಗೆ ಎಲ್ಲಾ ಸಂಶೋಧನೆಗಳನ್ನ ನೋಡಿ ಸ್ವಲ್ಪ ತಗೊಂಡಿದ್ದೀನಿ. ಅದರಲ್ಲಿ ಯೋಗಾಸನ ಅಂದ್ರೆ ಸರ್ವಾಂಗಾಸನ, ಹಲಾಸನ, ಭುಜಂಗಾಸನ ಇವೆಲ್ಲ ಥೈರಾಯ್ಡ್ ಗ್ರಂಥಿ ಮೇಲೆ ರಕ್ತ ಪರಿಚಲನೆ ಹೆಚ್ಚಾಗಿಸುತ್ತದೆ ಮತ್ತು ಹಾರ್ಮೋನ್ ಉತ್ಪಾದನೆಯ ಸಮತೋಲನದಲ್ಲಿ ಇಟ್ಟುಕೊಳ್ಳುತ್ತದೆ. ಹಾಗೆಯೇ ಪ್ರಾಣಾಯಾಮಗಳು ಉಜ್ಜಯಿ ಪ್ರಾಣಾಯಾಮ, ಕಪಾಲಭಾತಿ ಮತ್ತು ನಾಡಿ ಶೋಧನ ಪ್ರಾಣಾಯಾಮ ಒತ್ತಡವನ್ನು ಕಡಿಮೆ ಮಾಡಿ ಥೈರಾಯ್ಡ್ ಕಾರ್ಯವನ್ನು ಉತ್ತೇಜಿಸುತ್ತದೆ. ಇವೆಲ್ಲ ಸಂಶೋಧನೆಯ ಮುಖಾಂತರ ಕಂಡು ಬಂದಿರುವ ಫಲಿತಾಂಶಗಳು. ಹೀಗೆ ಥೈರಾಯ್ಡ್ ಸಮಸ್ಯೆಗೆ ಯೋಗದಲ್ಲಿ ಪರಿಹಾರ ಇದೆ ಅನ್ನುವಂಥದ್ದನ್ನ ಅನೇಕ ಸಂಶೋಧನೆಗಳು ಕೂಡ ದೃಢಪಡಿಸಿದ್ದಾವೆ. ಈ ಒಂದು ಥೈರಾಯ್ಡ್ ಸಮಸ್ಯೆಯ ನಿವಾರಣೆಗೆ ನಾವು ಯೋಗವನ್ನ ಅವಲಂಬಿಸಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಲಿಕ್ಕಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ನನ್ನ ಸಂಪರ್ಕ ಸಂಖ್ಯೆ 9513051509. ಇನ್ನೊಮ್ಮೆ ಹೇಳಿ. 9513051509. ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಯೋಗದಲ್ಲಿ ಪರಿಹಾರ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು HJ ಲಕ್ಷ್ಮಿ ಹಾಗೂ G ಸೌಭಾಗ್ಯ.